ನಮಸ್ಕಾರ ಪ್ರಿಯ ವೀಕ್ಷಕರೇ. ಹಿಂದೂ ದೇವಾಲಯ ಜಬಲಾಲಿ ದುಬೈಯಲ್ಲಿ 2022 ಅಕ್ಟೋಬರ್ 4ನೇ ತಾರೀಕು ವಿಜಯದಶಮಿಯ ದಿನ ಲೋಕಾರ್ಪಣೆಗೊಂಡಿತ್ತು. ಇದೀಗ ಜಗತ್ತಿನ ಪ್ರಥಮ ಏಕೈಕ ಹಿಂದೂ ದೇವಾಲಯಕ್ಕೆ ISO IEC 27001-2022 ಮಾಹಿತಿ ಭದ್ರತೆಯಲ್ಲಿ ಪ್ರಮಾಣೀಕರಣವಾಗಿ ಜಾಗತಿಕ ಮೈಲುಗಲ್ಲನ್ನು ಸೃಷ್ಟಿಸಿದೆ. ದುಬೈ ಹಿಂದೂ ದೇವಾಲಯವು ISO IFC 27001-2022 ಪ್ರಮಾಣೀಕರಣವನ್ನು ಯಶಸ್ವಿಯಾಗಿ ಪಡೆದುಕೊಂಡಿರುವುದಾಗಿ ಹೆಮ್ಮೆಯಿಂದ ಘೋಷಿಸಿದೆ. ಮಾಹಿತಿ ಭದ್ರತಾ ನಿರ್ವಹಣಾ ವ್ಯವಸ್ಥೆಗಳಿಗೆ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ISMS ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ಪ್ರಮುಖ ಮಾನದಂಡ ಇದಾಗಿದೆ. ಇಂಟರ್ನ್ಯಾಷನಲ್ ಅಕ್ರಿಡೇಷನ್ ಫಾರ್ಮ್ IAF ಮೂಲಕ ಪ್ರಕಟಿಸಲಾದ ಪ್ರಮಾಣೀಕರಣ ದಾಖಲೆಗಳಲ್ಲಿ ಪ್ರತಿಬಿಂಬಿಸಿರುವಂತೆ ISO IEC 27001-2022 ಪ್ರಮಾಣೀಕರಣ ಪಡೆದ ವಿಶ್ವದ ಮೊದಲ ಹಿಂದೂ ದೇವಾಲಯ ಎಂಬ ಹೆಗ್ಗಳಿಕೆಗೆ ದುಬೈ ಹಿಂದೂ ದೇವಾಲಯ ಪಾತ್ರವಾಗಿದೆ. ಧಾರ್ಮಿಕ ಹಾಗೂ ಸಮುದಾಯ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಾಹಿತಿ ಭದ್ರತಾ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಇದು ಮಹತ್ವದ ಜಾಗತಿಕ ಮೈಲಿಗಲ್ಲಾಗಿದೆ. ಈ ಪ್ರಮಾಣೀಕರಣ ಪ್ರಕ್ರಿಯೆಯನ್ನು ಸೈಬರ್ AI ಸರ್ಟಿಫಿಕೇಷನ್ ಸಂಸ್ಥೆಯ ಮೂಲಕ ಪೂರ್ಣಗೊಳಿಸಲಾಗಿದ್ದು, ಸಮಗ್ರ ಮೌಲ್ಯಮಾಪನ, ಮಾಹಿತಿ ಭದ್ರತಾ ನಿಯಂತ್ರಣಗಳ ಅನುಷ್ಠಾನ, ಆಂತರಿಕ ಲೆಕ್ಕಪರಿಶೋಧನೆ ಹಾಗೂ ಪ್ರಮಾಣೀಕರಣ ಆಡಿಟ್ ಸೇರಿದಂತೆ ವಿವಿಧ ಹಂತಗಳ ಪರಿಶೀಲನೆಯ ನಂತರ ಪ್ರಮಾಣೀಕರಣ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಮಾನದಂಡಗಳ ಬಲಿಷ್ಠ ಅಡಿಪಾಯ ISO IEC 27001-2022 ಪ್ರಮಾಣೀಕರಣವು ದುಬೈ ಹಿಂದೂ ದೇವಾಲಯದ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಪಡೆದ ಆಡಳಿತ ಗುಣಮಟ್ಟ, ಸುರಕ್ಷತೆ ಹಾಗೂ ಜವಾಬ್ದಾರಿಯುತ ಕಾರ್ಯನಿರ್ವಹಣಾ ಮಾನದಂಡಗಳತ್ತ ನಿರಂತರ ಬದ್ಧತೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. 2024ರಲ್ಲಿ ದೇವಾಲಯವು ಪ್ರಮಾಣೀಕರಣಗಳನ್ನು ಮಾನ್ಯತೆ ಪಡೆದುಕೊಂಡಿತ್ತು. ISO 9001 ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ISO 14001 ಪರಿಸರ ನಿರ್ವಹಣಾ ವ್ಯವಸ್ಥೆ ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ISO 45001 ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷಾ ನಿರ್ವಹಣಾ ವ್ಯವಸ್ಥೆ ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ISO 22000 ಆಹಾರ ಸುರಕ್ಷಾ ನಿರ್ವಹಣಾ ವ್ಯವಸ್ಥೆ ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, HACCP ಅಪಾಯ ವಿಶ್ಲೇಷಣೆ ಮತ್ತು ನಿರ್ಣಾಯಕ ನಿಯಂತ್ರಣ ಬಿಂದುಗಳ ವ್ಯವಸ್ಥೆ, ಹಜಾರ್ಡ್ ಅನಾಲಿಸಿಸ್ ಆ್ಯಂಡ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್. ಇದೀಗ ಮಾಹಿತಿ ಭದ್ರತಾ ನಿರ್ವಹಣೆಗಾಗಿ ISO IEC 27001-2022 ಸೇರ್ಪಡೆಯಾಗಿರುವುದರಿಂದ ಮಾಹಿತಿ ಡಿಜಿಟಲ್ ವ್ಯವಸ್ಥೆಗಳು ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಪಾಯಗಳ ರಕ್ಷಣೆಯತ್ತ ದೇವಾಲಯದ ಗಮನ ಮತ್ತಷ್ಟು ಬಲಗೊಂಡಿದೆ. ಭಕ್ತರು ಮತ್ತು ಹಿತಾಸಕ್ತಿದಾರರ ವಿಶ್ವಾಸಕ್ಕೆ ಬದ್ಧತೆ. ದುಬೈ ಹಿಂದೂ ದೇವಾಲಯಕ್ಕೆ ಈ ಸಾಧನೆ ಮತ್ತೊಂದು ಅಂತಾರಾಷ್ಟ್ರೀಯ ಪ್ರಮಾಣೀಕರಣವನ್ನು ಪಡೆಯುವುದಕ್ಕಿಂತಲೂ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಪ್ರತಿಯೊಬ್ಬ ಭಕ್ತ ಹಾಗೂ ದೇವಾಲಯದೊಂದಿಗೆ ಸಂಬಂಧ ಹೊಂದಿರುವ ಎಲ್ಲರ ವಿಶ್ವಾಸಕ್ಕೆ ದೇವಾಲಯ ನೀಡುತ್ತಿರುವ ಮಹತ್ವದ ಪ್ರತಿಬಿಂಬವೇ ಈ ಸಾಧನೆ. ದೇವಾಲಯದ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ತಂತ್ರಜ್ಞಾನ ಮತ್ತು ಡಿಜಿಟಲ್ ವೇದಿಕೆಗಳ ಬಳಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರು, ಉದ್ಯೋಗಿಗಳು, ಪೂರೈಕೆದಾರರು, ಹಿತಾಸಕ್ತಿದಾರರು, ಪೂರೈಕೆದಾರರು ಹಾಗೂ ಇತರ ಸಂಬಂಧಿತ ವ್ಯಕ್ತಿಗಳ ಮಾಹಿತಿಯನ್ನು ಸೂಕ್ತ ರೀತಿಯಲ್ಲಿ ಸಂರಕ್ಷಿಸುವುದು ತನ್ನ ಜವಾಬ್ದಾರಿಯಾಗಿದೆ ಎಂಬುದನ್ನು ದೇವಾಲಯ ಅರಿತುಕೊಂಡಿದೆ. ISO IEC 27001-2022 ವ್ಯವಸ್ಥೆಯು ಸೂಕ್ಷ್ಮ
ಮಾಹಿತಿಗಳು ಮತ್ತು ಡಿಜಿಟಲ್ ಆಸ್ತಿಗಳನ್ನು ರಕ್ಷಿಸಲು ಮಾಹಿತಿ ಭದ್ರತಾ ಅಪಾಯಗಳನ್ನು ಗುರುತಿಸಿ ನಿರ್ವಹಿಸಲು ಸೈಬರ್ ಸುರಕ್ಷತೆ ಹಾಗೂ ಕಾರ್ಯಾಚರಣಾ ನಿಯಂತ್ರಣಗಳನ್ನು ಬಲಪಡಿಸಲು ಭದ್ರತಾ ಘಟಕಗಳನ್ನು ಎದುರಿಸುವ ಸಿದ್ಧತೆಯನ್ನು ಸುಧಾರಿಸಲು ಹಾಗೂ ಜವಾಬ್ದಾರಿಯುತ ಆಡಳಿತ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸಲು ವ್ಯವಸ್ಥಿತ ಚೌಕಟ್ಟನ್ನು ಒದಗಿಸುತ್ತದೆ. ಡಿಜಿಟಲ್, ಕಾಗದರಹಿತ ಮತ್ತು ನಗದು ರಹಿತ ವ್ಯವಸ್ಥೆಯತ್ತ ಹೆಜ್ಜೆ. ತನ್ನ ಸಮಗ್ರ ಡಿಜಿಟಲ್ ಪರಿವರ್ತನೆಯ ಭಾಗವಾಗಿ ದುಬೈ ಹಿಂದೂ ದೇವಾಲಯವು ಹೆಚ್ಚಿನ ಡಿಜಿಟಲೀಕರಣದತ್ತ ಮುನ್ನಡೆಯುತ್ತಿದ್ದು, ಕಾಗದರಹಿತ ಮತ್ತು ನಗದು ರಹಿತ ಕಾರ್ಯನಿರ್ವಹಣಾ ವಾತಾವರಣವನ್ನು ರೂಪಿಸುವತ್ತ ಗಮನಹರಿಸಿದೆ. ಈ ಉಪಕ್ರಮದ ಉದ್ದೇಶ ದೇವಾಲಯದ ಸೇವೆಗಳು ಹಾಗೂ ಆಂತರಿಕ ಕಾರ್ಯವಿಧಾನಗಳನ್ನು ಇನ್ನಷ್ಟು ಪರಿಣಾಮಕಾರಿ, ಪಾರದರ್ಶಕ ಮತ್ತು ಅನುಕೂಲಕರವಾಗಿಸುವ ಜೊತೆಗೆ ಕಾಗದದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಹಾಗೂ ಡಿಜಿಟಲ್ ಪಾವತಿ ಮತ್ತು ವಹಿವಾಟು ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವುದಾಗಿದೆ. ISO IEC 27001 2022 ಅನುಷ್ಠಾನವು ಈ ಡಿಜಿಟಲೀಕರಣದ ಪಯಣಕ್ಕೆ ಪ್ರಮುಖ ಮಾಹಿತಿ ಭದ್ರತಾ ಅಡಿಪಾಯವನ್ನು ಒದಗಿಸುತ್ತದೆ. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಾಗ ಸೂಕ್ತ ಭದ್ರತೆ, ಅಪಾಯ ನಿರ್ವಹಣೆ ಹಾಗೂ ಆಡಳಿತಾತ್ಮಕ ನಿಯಂತ್ರಣಗಳನ್ನು ಅಳವಡಿಸಿಕೊಳ್ಳುವುದನ್ನು ಇದು ಖಚಿತಪಡಿಸಲು ನೆರವಾಗುತ್ತದೆ. ಸಾಮೂಹಿಕ ಸಾಧನೆ. ಈ ಪ್ರಮಾಣೀಕರಣವು ದೇವಾಲಯ ಸಮಿತಿ, ಆಡಳಿತ ಮಂಡಳಿ, IT ಆಡಳಿತ ತಂಡ ಮತ್ತು ಸಿಬ್ಬಂದಿಯ ಜಾಗತಿಕ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮತ್ತು ದೇವಾಲಯದ ವ್ಯವಸ್ಥೆಗಳು ಹಾಗೂ ಕಾರ್ಯಚಟುವಟಿಕೆಗಳನ್ನು ನಿರಂತರವಾಗಿ ಬಲಪಡಿಸುವ ಸಾಮೂಹಿಕ ಬದ್ಧತೆಯ ಪ್ರತೀಕವಾಗಿದೆ. ಈ ಮಹತ್ವದ ಸಾಧನೆಯನ್ನು ಸಾಕಾರಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ದೇವಾಲಯ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಪ್ರಮಾಣೀಕರಣ ಪ್ರಕ್ರಿಯೆಯನ್ನು ಕೈಗೊಂಡ ಸೈಬರ್ AI ಸರ್ಟಿಫಿಕೇಷನ್ ಸಂಸ್ಥೆಗೂ ದೇವಾಲಯವು ತನ್ನ ಪ್ರಾಮಾಣಿಕ ಧನ್ಯವಾದಗಳನ್ನು ತಿಳಿಸಿದೆ. ನಿರಂತರ ಬದ್ಧತೆ. ಪ್ರಮಾಣೀಕರಣ ಪಡೆಯುವುದೇ ಈ ಪ್ರಕ್ರಿಯೆಯ ಅಂತ್ಯವಲ್ಲ ಎಂಬುದನ್ನು ದುಬೈ ಹಿಂದೂ ದೇವಾಲಯವು ಅರಿತುಕೊಂಡಿದೆ. ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ಸತತ ಮೇಲ್ವಿಚಾರಣೆ, ಅನುಸರಣೆ, ಸುಧಾರಣೆ ಮತ್ತು ಸಂಸ್ಥೆಯ ಪ್ರತಿಯೊಬ್ಬರ ಬದ್ಧತೆ ಅಗತ್ಯವಾಗಿದೆ. ಆದ್ದರಿಂದ ಬದಲಾಗುತ್ತಿರುವ ಕಾರ್ಯಾಚರಣಾ ಅಗತ್ಯಗಳು, ತಂತ್ರಜ್ಞಾನಗಳು ಹಾಗೂ ಸೈಬರ್ ಸುರಕ್ಷಾ ಅಪಾಯಗಳಿಗೆ ಅನುಗುಣವಾಗಿ ದೇವಾಲಯವು ತನ್ನ ನಿರ್ವಹಣಾ ವ್ಯವಸ್ಥೆಗಳು, ಮಾಹಿತಿ ಭದ್ರತಾ ಪದ್ಧತಿಗಳು, ನೀತಿಗಳು ಮತ್ತು ನಿಯಂತ್ರಣಗಳನ್ನು ನಿರಂತರವಾಗಿ ನಿರ್ವಹಿಸಿ, ಪರಿಶೀಲಿಸಿ ಮತ್ತು ಮತ್ತಷ್ಟು ಬಲಪಡಿಸಲಿದೆ. ದೇವಾಲಯವು ಈಗಾಗಲೇ ಅಳವಡಿಸಿಕೊಂಡಿರುವ ಇತರ ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ISO IEC 27001 2022 ಪ್ರಮಾಣೀಕರಣವು ತನ್ನ ಆಧ್ಯಾತ್ಮಿಕ ಮತ್ತು ಸಮುದಾಯದ ಜವಾಬ್ದಾರಿಗಳನ್ನು ಗುಣಮಟ್ಟ, ಸುರಕ್ಷತೆ, ಸುಸ್ಥಿರತೆ, ಆಹಾರ ಸುರಕ್ಷತೆ, ಮಾಹಿತಿ ಭದ್ರತೆ, ಡಿಜಿಟಲ್ ಪರಿವರ್ತನೆ ಮತ್ತು ಜವಾಬ್ದಾರಿತ ಆಡಳಿತದೊಂದಿಗೆ ಸಮನ್ವಯಗೊಳಿಸುವ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ದುಬೈ ಹಿಂದೂ ದೇವಾಲಯದ ಕುರಿತು ಹೇಳುವುದಾದರೆ, ದುಬೈ ಹಿಂದೂ ದೇವಾಲಯವು UAEಯಲ್ಲಿರುವ ಹಿಂದೂ ಸಮುದಾಯದ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಆರಾಧನಾ ಮತ್ತು ಸಮುದಾಯ ಕೇಂದ್ರವಾಗಿದೆ. ಭಕ್ತರಿಗೆ ಆತ್ಮೀಯ ಹಾಗೂ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ವಾತಾವರಣವನ್ನು ಒದಗಿಸುವುದರೊಂದಿಗೆ ದೇವಾಲಯವು ತನ್ನ ಆಡಳಿತ, ಕಾರ್ಯಾಚರಣಾ ಪದ್ಧತಿಗಳು, ಸುರಕ್ಷತೆ, ಸುಸ್ಥಿರತೆ, ಸೇವಾ ಮಾನದಂಡಗಳನ್ನು ನಿರಂತರವಾಗಿ ಬಲಗೊಳಿಸಲು ಬದ್ಧವಾಗಿದೆ. ದುಬೈ ಹಿಂದೂ ದೇವಾಲಯದ ಜನರಲ್ ಮ್ಯಾನೇಜರ್ ಶ್ರೀ N. ಮೋಹನ್ ರವರು ಕಾರ್ಯನಿರ್ವಾಹಕ ಸಿಬ್ಬಂದಿಗಳೊಂದಿಗೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ